ಹಾಯ್ ಹೇಳೋ ನಮಸ್ಕಾರ ಗಾಯ್ಸ್, ನಾವೀಗ ಹೊರಟಿರೋದು ಜೋಗ ಜಲಪಾತ. ಅಂದರೆ ನಮ್ಮ ಊರಿದ್ದು ಜೋಗ ಜಲಪಾತ ನಾನು ತೋರಿಸ್ತೀನಿ ಈಗ. ಪ್ರಕೃತಿಯ ಒಂದು ವಿಸ್ಮಯ. ಎಂತ ಕುಂಬಾಟ ಛತ್ರಿ ಮಾರೆ ಗಾಯ್ಸ್, ಈ ಕಾಯಿಯ ನೆನಪುಂಟ ನಿಮಗೆ? ಸಣ್ಣಿರುವ ಸಾಯಿಸ್ತೀಯ ಮಾರೆ. ಓ ಕಿಸ್ ಕೊಟ್ಟದ. ಇದೊಂದು ಪ್ರಕೃತಿಯ ಎಂತ ಅಂತ ಹೇಳ್ಬೋದು, ಸ್ವರ್ಗ. ನಾನು ನಿಮಗೆ ಈಗ ಒಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸ್ವರ್ಗ ತೋರಿಸ್ತೀನಿ ನೋಡಿ, ಅಲ್ಲಿಗೆ ಹೋಗುವ ದಾರಿ ತೋರಿಸ್ತೀನಿ ನನಗೆ ಫಸ್ಟ್. ಗಾಯ್ಸ್, ಇಲ್ಲಿಗೆ ಹೋಗುವಂಥ ದಾರಿ ಮಾತ್ರ ನೋಡಿ, ಫುಲ್ ಬಾಲ್ಯ ಬಂದಿದೆ. ಫೈನಲಿ ರೋಡ್ ಬಂತು. ಈ ರೋಡ್ ನಿಮಗೆ ನೆನಪುಂಟಲ್ಲ, ಇದು ಫಸ್ಟ್ ವೀಡಿಯೋದಲ್ಲಿ ಉಂಟಲ್ಲ ನಾಗದೇವರದ್ದು, ಅಲ್ಲಿಗೆ ಹೋಗುವಂಥ ಇದು ದಾರಿ. ಗಾಯ್ಸ್, ನಾನು ಶೂ ನೋಡಿದ್ದೀರಾ ನೋಡಿ, ಇದ್ರಲ್ಲಿ ಎಂತ ಸಾಗ ನೋಡಿ. ಇಂಥ ದಾರಿಗಳಲ್ಲಿ ಹೋಗೋ ಅದೇ ಹಾಕಬೇಕು ನೋಡಿ, ಯಾವ ರೀತಿ ಉಂಟು. ದಾರಿಯೆಲ್ಲ ಎಂತ ಸಹ ಇಲ್ಲ. ಇದೊಂದು ಪಾಂಪ್ ಉಂಟು ಇಲ್ಲಿ ನೋಡಿ, ಪಾಂಪ್ ಜಾರಿದ್ರೆ ಕೆಳಗಡೆ ನೋಡಿ. ಇಲ್ಲಿ ಸಹ ಮಂಗಗಳ ಕಾಟ ತಿಂದಾಕಿದೆ ನೋಡಿ. ಇದರಲ್ಲಿ ಅಡಿಯಲ್ಲಿ ನೀರುಂಟು. ಅಷ್ಟು ದೂರಕ್ಕೆ ಹೋಗ್ಬೇಕೀಗ. ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು ನೋಡಿ, ಸ್ವಲ್ಪ ಕಾಣ್ತಾ ಉಂಟಾ ಅಂತ ನಿಮಗೆ? ಕಾಣ್ತಿಲ್ವಾ ಅಂತ ಇದರಲ್ಲಿ ನೋಡಿ. ನಾವು ಅಲ್ಲಿಗೆ ಹೋಗಿ ತೋರಿಸ್ತೀನಿ ನಾನು ನೋಡಿ. ತುಂಬ ಉಂಟು, ಅಲ್ಲಿ ತಿಂದಾಕಿದೆ. ಇದು ಹೂ ನೋಡಿ. ಇದರಲ್ಲಿ ನೀರುಂಟು ಫುಲ್ಲು ಗದ್ದೆಯಲ್ಲಿ. ಮುಂಚೆ ಇದನ್ನು ಉಳುಮೆ ಮಾಡ್ತಿದ್ರು, ಈಗ ಉಳುಮೆ ಎಲ್ಲ ನಿಂತಿದೆ. ಅಂದರೆ ಸ್ವಲ್ಪ ಸಮಯದ ನಂತರ ಇಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ತದೆ. ಈಗ ಎಷ್ಟು ಬೇಕು ಅಷ್ಟು ನೀರುಂಟು, ಹೊಸರುಂಟು, ಎಲ್ಲ ಉಂಟು. ಇಲ್ಲಿ ಕೆಳಗಡೆಯಿಂದಾಗಿ ಹೋಗ್ಬೇಕೀಗ. ಇವತ್ತು ಸಹ ಕುಂಬಟ್ಟು ಛತ್ರಿ ಇಟ್ಕೊಂಡೇ ಬಂದಿದ್ದೀನಿ ನಾನು. ಮಳೆ ಇವತ್ತು 10 ಗಂಟೆ ಆಯಿತು, ಆದರೂ ಮೋಡ ಬಿಟ್ಟಿಲ್ಲ ಇನ್ನೂ ಸಹ. ಗುಂಡಿಯೆಲ್ಲ ಉಂಟು ನೋಡಿ. ಇಲ್ಲಿ ಬಿದ್ದಿದೆ ಅಡಿಕೆ, ನಮ್ದಲ್ಲ ನೋಡಿ. ಇದು ಅಲ್ಲಿಗೆ ಹೋಗುವಂಥ ದಾರಿ. ಫುಲ್ಲು ನೀರು ಬಂದಿದೆ. ಇದರಲ್ಲಿ ಮುಂಚೆ ಸಣ್ಣ ಇರುವಾಗ ಇಲ್ಲಿ ಎಲ್ಲ ನೇಜಿ ನಡಲಿಕ್ಕೆ, ಕೈ ಕೊಯ್ಲಿಗೆಲ್ಲ ಬರ್ತಿದ್ವಿ ನಾವು. ನೋಡಿ ಇಷ್ಟು ಮುರ್ತದೆ ಕಾಲು. ನಿಮಗೆ ಸೌಂಡ್ ಕೇಳ್ತಾ ಉಂಟಾ? ಜೋಗ ಜಲಪಾತ, ಜೋಗ್. ಇದು ಗದ್ದೆ ನಡುವಲ್ಲೊಂದು ಕಲ್ಲು. ಇದರ ಸುತ್ತ ಎಲ್ಲ ಉಳುಮೆ ಮಾಡ್ತಿದ್ರು ಅಜ್ಜ. ಇದೊಂದು ನೋಡಿ, ಇದರಲ್ಲೊಂದು ಮರ ಸಹ ಆಗಿದೆ. ಈಗ ಈ ಗದ್ದೆ ಈ ಥರ ಆಗಿದೆ ನೋಡಿ. ಕಾಳೆ ಕಾಣ್ತಾ ಇಲ್ಲ ನೋಡಿ, ದಾರಿ ಇಲ್ಲ ಈಗ ಹೋಗ್ಲಿಕ್ಕೆ, ಈ ಥರ ಆಗಿದೆ. ಎಲ್ಲಿಂದ ಹೋಗುದು ಅಂತ ಅರ್ಥ ಆಗಲ್ಲ. ಬನ್ನಿ ಇಲ್ಲಿಂದ ಹೋಗುವ. ಗಾಯ್ಸ್, ನಿಮ್ಗೊಂದು ಈಗ ಸ್ವರ್ಗ ತೋರಿಸ್ತೀನಿ. ಸ್ವರ್ಗ ನೋಡಿ, ಇದೆ. ಇದಲ್ಲ ಇದು ನೋಡಿ.
ಆ ಸೈಡ್ ಹೋಗುವ. ಯಾವುದೋ ಒಂದು ಮರ ಕಟ್ಟಾಗಿ ಬಿದ್ದಿದೆ ಮಾತ್ರ ಇಲ್ಲಿ. ಮುಂಚೆ ಸಣ್ಣ ಇರುವಾಗ ಇಲ್ಲೆಲ್ಲ ತುಂಬ ಆಟ ಆಡ್ತಿದ್ವಿ. ಸಣ್ಣ ಇರುವಾಗ ಅಂದರೆ ನಾನು ಇಲ್ಲಿ ಇರಲಿಲ್ಲ, ಆದರೆ ಇಲ್ಲಿ ಅಜ್ಜಿ ಮನೆಗೆ ಬರ್ತಿದ್ದ ಟೈಮಲ್ಲಿ ಇಲ್ಲಿ ಆಟ ಆಡ್ತಿದ್ವಿ. ಜೋರು ಮಳೆ ಬಂತು. ಆ ಸೈಡ್ ವ್ಯೂಸ್ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಮಳೆ ಬರ್ತಾ ಉಂಟು ಜೋರು. ಸಣ್ಣಿರುವಾಗ ಆಡ್ತಿದ್ದಂಥ ಆಟಗಳೇ ಚಂದ. ಈಗ ಪುರ್ಸೋತೇ ಇಲ್ಲ, ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತಿಲ್ವಾ ಅಂತ ನಿಮಗೆ, ಯಾಕಂದರೆ ತುಂಬ ಮಳೆ ಬರ್ತಾ ಉಂಟು. ಛತ್ರಿ ಹಿಡಿದಿದ್ದೀನಿ ನಾನು. ಎಂತ ಕುಂಬಾಟ ಛತ್ರಿ ಮಾರೆ ತೋರ್ತುಂಟು ಮಾರೆ ತಲೆಗೆ. ನೋಡಿ ತಲೆ ಎಲ್ಲ ಚಂಡಿ ಆಗ್ತುಂಟು ನೋಡಿ. ನಾನು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ನಾನು ನಿಮಗೊಂದು ವ್ಯೂ ತೋರಿಸುವ ಅಂತ ಬಂದದ್ದು. ಇಲ್ಲಿ ನೋಡಿದರೆ ಮಳೆಗೆ ಜೋರಾಗ್ತಾ ಉಂಟು ನೋಡಿ. ಸ್ವರ್ಗ ಸ್ವರ್ಗ ಕಾಣ್ತಿಲ್ವಾ? ಇದರ ಹೆಸರು ನಾನು ಹೇಳಿಲ್ಲಲ್ಲ, ಇದರ ಹೆಸರು ನಾಗಪಾದೆ ಅಂತ. ಇದು ನಮ್ಮ ಊರಿನ ನಾಗಪಾದೆ. ಅಲ್ಲಿ ಮೇಲ್ಗಡೆ ನಾಗದೇವರ ಬನ ಉಂಟು ಒಂದು ಮೇಲ್ಗಡೆ. ಹಾಗೆ ಇಲ್ಲಿ ಇನ್ನೂ ಸಹ ಕೆಲವು ತೋರಿಸ್ಲಿಕ್ಕೆ ಉಂಟು, ಆದರೆ ಆಚೆಯಿಂದ ಹೋಗ್ಲಿಕ್ಕೆ ಆಗಲ್ಲ. ಇದು ನೀರು ಸಹ ಜಾಸ್ತಿ, ಇಲ್ಲಾಂದರೆ ಇಲ್ಲಿಂದಲೇ ಹೋಗೋದು ಮೇಲ್ಗಡೆ ಹೋಗಿ ಅದು ಮದುಮಲ್ಗುಂಡಿ ಅಂತ ಎಲ್ಲ ಉಂಟು, ಅದನ್ನು ತೋರಿಸ್ಲಿಕ್ಕಿತ್ತು ನಿಮಗೆ. ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ಭಾರಿ ಮಳೆ ಬರ್ತಾ ಉಂಟು ಮಾತ್ರ. ಮೇಲ್ಗಡೆ ಇದು ತೋಟ ಎಲ್ಲ ಇರಲಿಲ್ಲ, ಅದು ಸ್ಟಾರ್ಟಿಂಗ್ ಬರುವಾಗೆಲ್ಲ ಇರಲಿಲ್ಲ ತೋಟ ಎಲ್ಲ, ಈಗ ಇಟ್ಟದ ಅಂತ. ಇದೆಲ್ಲ ನೋಡಿ ಯಾರ ಕಟ್ಟಿಗೆ ಕಡ್ದು ಹಾಕಿದ್ದಾರೆ ಇದಕ್ಕೆ. ಇದು ಇನ್ನೂ ಸಹ ಚಂದ ಕಾಣ್ತಾ ಇತ್ತು. ಇದು ಕಟ್ಟಿಗೆ ಒಂದು ಬಿದ್ದು ಈ ಥರ ಕಾಣ್ತಾ ಉಂಟು. ಇಲ್ಲಿ ಎಲ್ಲ ಹೋಗಿ ಕೂತ್ಕೊಳ್ತಿದ್ವಿ ನಾವು ನೋಡಿ. ಇಲ್ಲಿ ಎಲ್ಲ ಕೂತ್ಕೊಳ್ತಿದ್ವಿ ಲಾಸ್ಟ್ ಟೈಮ್ ಒಳಗೆ ಹೋಗಿ ನಾವು. ಮತ್ತು ಜಾಲಿ ಆಗ್ತಿತ್ತು ನಮಗೆ. ಇದೊಂದು ಮರ ನೋಡಿ, ಇದೆಂತ ಗೊತ್ತುಂಟಾ? ಇದೊಂದು ಎಷ್ಟು ವರ್ಷದ ಹಳೆಯ ಮರ ಅಂತ ಗೊತ್ತಿಲ್ಲ. ಇದು ಮಾವಿನ ಮರ. ಇದರದ್ದೊಂದು ಮಾವು ಆಗ್ತದೆ ಸೂಪರ್. ಇದು ಮುಂಚೆ ಗದ್ದೆ ಆಗಿತ್ತು, ಈಗ ತೋಟ ಇಟ್ಟಿದ್ದಾರೆ ಮಾತ್ರ. ಈ ಗದ್ದೆ ಮುಂಚೆ ಒಂದು ಇಲ್ಲೇ ಕೂತ್ಕೊಂಡು ತಿಂತಿದ್ದದು. 10 ಗಂಟೆ ಆಗುವಾಗ ಚಹಾ ತಿಂಡಿ ಬರ್ತಾಯಿತ್ತು. ಚಹಾ ತಿಂಡಿ ಅದು ಸೇಮೆದಡ್ಡಿ ಎಲ್ಲ ಇತ್ತು, ಅದನ್ನೆಲ್ಲ ಇಲ್ಲೇ ನೋಡಿ. ಇಲ್ಲಿ ಅಗರ್ ಉಂಟಲ್ಲ ಇಲ್ಲೇ ಮೇಲ್ಗಡೆ, ಅಲ್ಲೇ ಕೂತ್ಕೊಂಡು ನಾವೆರಡು ತಿಂತಿದ್ದದು. ತುಂಬ ಜಾಲಿ ಆಗ್ತಿತ್ತು ಮಾತ್ರ. ಈಗ ಆ ಜಾಲಿಯಲ್ಲೇ ಇಲ್ಲ. ಈಗ ಅವರವರ ಕೆಲಸದಲ್ಲೇ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ತೊಳಿಲಿಕ್ಕೆಲ್ಲ ದೂರ ಹೋಗ್ಬೇಕಂತ ಇರಲಿಲ್ಲ ನಮಗೆ. ನೋಡಿ ಇಲ್ಲಿ ತೋಡುಂಟು ನೋಡಿ ಕೆಳಗಡೆ. ಆ ತೋಡಲ್ಲೇ ತಿನ್ನುವುದು, ತೊಳೆಯೋದು, ನೆಕ್ಸ್ಟ್ ಕೆಲಸ ಸ್ಟಾರ್ಟ್. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ವಿ. ಮುಂಚೆ ಅಜ್ಜ ಇದ್ದರು, ಆವಾಗ ಉಳುಮೆ ಎಲ್ಲ ಮಾಡ್ತಿದ್ರು. ಅಂದರೆ
ಟ್ಯಾಕ್ಟರ್ ಇರಲಿಲ್ಲ ಆಗ. ಇದೆ ನಮ್ಮ ಹತ್ರ ಬೋರ್ ಇತ್ತು, 2 ಬೋರ್ ಇತ್ತು, ಅದರಲ್ಲೇ ಉಳುಮೆ ಮಾಡ್ತಿದ್ರು ಸ್ಟಾರ್ಟಿಂಗ್ ನಾವು ಸಣ್ಣ ಇರುವಾಗ. ಅದ ನಂತರ ಟ್ಯಾಕ್ಟರಲ್ಲೂ ಉಳುಮೆ ಮಾಡಿದ್ದಾರೆ, ಚಿಕ್ಕ ಟ್ಯಾಕ್ಟ್ರಲ್ಲ ಇದು ಟಿಲ್ಲರಲ್ಲಿ ಉಳುಮೆ ಮಾಡಿದರು. ಈಗ ಇಲ್ಲ, ಯಾಕಂದರೆ ಈಗ ನೀರು ಸಹ ಇಲ್ಲ. ಸ್ವಲ್ಪ ಈಗ ಇಡ್ತದೆ, ಈಗ ಮಳೆ ಉಂಟಲ್ಲ, ಈಗ ಇಡ್ತದೆ ನೀರು, ಮತ್ತು ಸ್ವಲ್ಪ ದಿವಸ ಆಗುವಾಗ ನೀರೆಲ್ಲ ನಿಲ್ತದೆ, ಆಗ ಕಷ್ಟ ಆಗ್ತದೆ. ಮತ್ತು ಅವ್ರಿಗೆ ಕೆಲಸನೂ ನೋಡಬೇಕು, ಇಲ್ಲೂ ನೋಡಬೇಕು, ಮತ್ತು ಮಂಗ ನವಿಲು ಅದೆಲ್ಲ ಜಾಸ್ತಿ ಇರೋದ್ರಿಂದ ಉಳುಮೆ ಮಾಡಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿಂದೊಂದು ವ್ಯೂ ತೋರಿಸ್ತೀನಿ ನಿಮಗೆ. ಗಾಯ್ಸ್, ನನ್ನ ವೀಡಿಯೋ ಹೈ ಕ್ವಾಲಿಟಿಯಲ್ಲಿ ಇಟ್ಟು ನೋಡಿ, ಯಾಕಂದರೆ ನಾನು ಪಾಪದವನಲ್ಲ, ಹಾಗೆ ಅಷ್ಟೊಂದು ಕ್ಲಾರಿಟಿ ಸಿಗಲಿಕ್ಕಿಲ್ಲ ನಿಮಗೆ ನನ್ನ ಕ್ಯಾಮರಾದಲ್ಲಿ, ಕ್ಯಾಪ್ಚರ್ ಆಗಲಿಕ್ಕಿಲ್ಲ. ಹಾಗೆ ಗಾಯ್ಸ್, ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ಈ ಮರದ ಮಾವಲ್ಲಿ ಉಪ್ಪುಂಚಿ, ನಂತರ ಎಂತ ಹೇಳ್ತಾರೆ ಮರ, ಚಂಡುರ್ಲಿ ಎಲ್ಲ ಮಾಡಲಿಕ್ಕೆ ಸೂಪರ್ ಆಗ್ತದೆ ಮಾವು. ಒಂಥರ ಸಣ್ಣ ಮಾವು, ಮುಂಚು ಕುಕ್ಕ ಅಂತ ಹೇಳ್ತಾರೆ, ಆ ಥರ ಇರ್ತದೆ, ಒಂಥರ ಸೂಪರ್ ಟೇಸ್ಟ್ ಆಗಿರ್ತದೆ. ನಂಗೆ ಕೆಲವೊಮ್ಮೆ ಅನಿಸೋದು, ಎಲ್ಲ ವ್ಯೂವರ್ಸ್ಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನ್ನ ಚಾನಲ್ಲು ಭಾರಿ ಫಾಸ್ಟ್ ಗ್ರೋ ಆಗ್ತದೆ ಅಂತ. ಆದರೆ ಎಷ್ಟು ಮಂದಿ ನೋಡ್ತಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಬಂದ ದಾರಿಯಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ, ಹಾಗೆ ಹೋಗ್ತಾ ಇರುವಾಗ ನಮ್ಮ ನೇಚರಲ್ಲಿರುವಂತಹ ಕೆಲವು ಹೂಗಳಾಗಿತ್ತು ಮತ್ತು ಕೆಲವು ಕಾಯಿಗಳನ್ನು ನಾನು ಸ್ವಲ್ಪ ಝೂಮ್ ಮಾಡಿಬಿಟ್ಟು ಕ್ಲಾರಿಟಿ ಬರೋ ಥರ ತೆಗೆದಿತ್ತು ಕ್ಯಾಪ್ಚರ್. ನೇಚರ್ ಇದು ಕ್ಯಾಪ್ಚರ್ ತೆಗೆದು ನನಗೆ ತುಂಬ ಇಷ್ಟ, ಹಾಗೆ ನಾನು ಮಾಡಿದ್ದೆ, ಜಸ್ಟ್ ನೋಡ್ಕೊಂಡು. ಗಾಯ್ಸ್, ಈ ಕಾಯಿಯ ನೆನಪುಂಟ ನಿಮಗೆ? ಸಣ್ಣಿರುವಾಗ ನಾವು ನೆಲ್ಲಿಕಾಯಿ ಅಂತ ಈ ಕಾಯಿನ ತುಂಬ ತಿಂದಿದ್ದೀವಿ, ಹಾಗಂತ ನಾನು ತಿನ್ನೋದು ಬಿಟ್ಟಿಲ್ಲ, ಈಗ ಸಹ ತಿಂತೀನಿ. ನೋಡಿ ಇದೇ ಕಾಯಿ ಅದು. ಗಾಯ್ಸ್, ಮನೆ ಬರುವಾಗ ನನ್ನ ದೊಡ್ಡ ಬಿಸಿ ಬಿಸಿ ಚಹಾ ಮಾಡಿದ್ರು. ನನ್ನ ಅಜ್ಜಿ ಎಂತನ ನಿಂಗುತ್ತಿದ್ದಾರೆ, ಕೇಳೋಣ ಬನ್ನಿ. ಎಂತ ದೊಡ್ಡ ದಾತಿನ್ ದೊಡ್ಡ ದಾದಿ ಬ್ರಾ ನೋಡಿ, ಕೋರಿ ಮತ್ತೆ ಇಡ್ಲಿ ತಿಂತಿದ್ದಾರೆ ನನ್ನ ಅಜ್ಜಿ. ದೊಡ್ಡ ನಾವು ಸೆಲ್ಫಿ ತೆಪ್ಪುಗಾನ ನೋಡಿ, ನಮ್ಮ ಪೀಕಾ ಬಂದಿದ್ದಾನೆ, ಪೀಕಾ ಚಿಂತು ದೊಡ್ಡ ತೂಲೆ ಸರಿ ತೂಲೆ ಸೋಕ್ ತೆಲ್ಪು ಲಂಚು ನೆಗಡಿ ಮಾರೆ ಸಾಯಿಸ್ತೇ ಮಾರೆ. ಕಿಸ್ ಕೊಟ್ಟದ ತಿನ್ನಿ ದೊಡ್ಡ, ಚಂದ ಉಂಟಾ ಇಡ್ಲಿ? ಚಂದ ಉಂಟಾ ನೋಡಿ. ಚಾ 10 ಗಂಟೆದ್ದು ವಾ ತಾಜ್ ದೊಡ್ಡ ಬಾರ್ಸೋಕಾಗ್ತೀನಿ. ಚಾ ಸೂಪರ್ ಆಗಿದೆ ಚಾ, ನೀವು ತಿನ್ನಿ. ಹಾಂ ಗೈಸ್, ಇದಾಗಿತ್ತು ನಮ್ಮ ಜೋಗ್ ಜಲಪಾತದ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.